ಶುಭೋದಯ ಎಲ್ಲರಿಗೂ. ನಾನು ಪಂಕಜ ಶೇಷಿಕರ್ ಚಾನಲಿಂದ. ಸೊ ಈ ಒಂದು ವಿಡಿಯೋ ಯಾರೆಲ್ಲ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಇದ್ದೀರೋ ಅಥವಾ ಪ್ರೆಗ್ನೆನ್ಸಿ ರಿಲೇಟೆಡ್ ಡಿಸ್ಕಷನ್ ಅಲ್ಲಿ ಇರ್ತೀರಾ, ಸೊ ಅದಕ್ಕೆ ಮುಂಚೆ ತಿಳ್ಕೊಳ್ಳೇಬೇಕಾದಂಥ ಒಂದು ವಿಷಯ ಇದು. ಅಂದರೆ ನಾನಿಲ್ಲಿ ಶೇರ್ ಮಾಡ್ತಾ ಇರೋದು ಏನಂತ ಅಂದರೆ, ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋಸು ತುಂಬ ಜನ ಮಾಡಿದ್ದಾರೆ, ಅದನ್ನು ನೋಡಿರ್ತೀರ ಕೂಡ. ಆದರೆ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇರೋವಂಥ ವಿಷಯ ಯಾರೂ ಶೇರ್ ಮಾಡ್ಕೊಂಡಿಲ್ಲ ಇದುವರೆಗೂ. ಯಾಕಂದರೆ ಅದು ತುಂಬ ಪರ್ಸ್ನಲ್ ಆಗಿರುತ್ತೆ, ಕೆಲವೊಬ್ರು ಅದನ್ನು ಯಾರ ಹತ್ರನೂ ಹೇಳ್ಕೊಂಡು ಇರೋದಿಲ್ಲ. ಸೊ ಅಂಥ ಒಂದು ಇಂಪಾರ್ಟೆಂಟ್ ವಿಷಯನ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಥರ ಇರಬೇಕು, ಹೇಗೆ ಎಲ್ಲ ಆ ರೀತಿ ತುಂಬ ವಿಡಿಯೋಸ್ ನೋಡಿರ್ತೀವಿ. ಸೊ ಆದರೆ ಆ ಪ್ರೆಗ್ನೆನ್ಸಿ ಡೆಲಿವರಿ ಟೈಮ್ ಬರುತ್ತಲ್ಲ, ಡೆಲಿವರಿ ಲೇಬರ್ ಪೇನ್ ಟೈಮು, ಸೊ ಅಂಥ ಟೈಮ್ನಲ್ಲಿ ಎಷ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ನಮಗೆ ಗೊತ್ತೇ ಇರೋದಿಲ್ಲ. ಸೊ ಅಂಥ ಸಿಚುಯೇಷನ್ಸ್ನ ನಾವು ಫೇಸ್ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ನಾವು ಏನಂದರೆ ನಮ್ಗೆ ಹೇಗಿರುತ್ತೆ ಫೀಲ್ ಅಂತಂದರೆ, ಆ ನೋವಿಂದ ನಾವು ಪಾರಾಗಿ ಬೇಗ ನಮಗೆ ಡೆಲಿವರಿ ಆಗಿ ನಮ್ಮ ಮಗು ನಮ್ಮ ಕೈಗೆ ಸೇರೋದು ಸಾಕು ಅನ್ನೋ ಟೆನ್ಷನಲ್ಲಿ ನಾವು ಇರ್ತೀವಿ. ಸೊ ಅದೊಂದೇ ಥಾಟ್ ಪ್ರೋಸೆಸ್ ಆಗ್ತಾ ಇರುತ್ತೆ. ಆದರೆ ಆ ಡೆಲಿವರಿ ಟೈಮ್ನಲ್ಲಿ, ಆ ಲೇಬರ್ ಪೇನ್ ಟೈಮ್ನಲ್ಲಿ ಕೆಲವೊಂದು ಡಿಸಿಷನ್ನ ನೀವು ತಗೊಳ್ಬೇಕಾದ್ರೆ ಅದಕ್ಕೂ ಮುಂಚೆ ನೀವು ಇದ್ರ ಬಗ್ಗೆ ತಿಳ್ಕೊಂಡಿದ್ರೆ ಒಳ್ಳೆಯದು. ಸೊ ನಿಮಗೆ ಆವಾಗ ಇದು ತುಂಬ ಹೆಲ್ಪ್ ಮಾಡುತ್ತೆ ಅನ್ನೋ ಒಂದು ರೀಸನ್ನಿಂದ ಇದು ತುಂಬ ಪರ್ಸ್ನಲ್ ಆದ್ರೂ ಕೂಡ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಸಿಗುತ್ತೆ. ನಾನಿಲ್ಲಿ ಮಾತಾಡ್ತಾ ಇರೋದು ಅನಸ್ತೇಶಿಯಾ ಬಗ್ಗೆ. ಅಂದರೆ ಏನಾಗುತ್ತೆ ಗೊತ್ತಾ, ಇವಾಗ ನಾವು ಡೆಲಿವರಿ ಲೇಬರ್ ಒಳಗಡೆ ಹೋಗಿದ್ದಾಗ ಆ ಟೈಮಲ್ಲಿ ಏನು ಫೀಲ್ ಇರುತ್ತೆ, ಬಾಯಿ ನೋವು ಕಡಿಮೆ ಆದರೆ ಸಾಕು, ನೋವು ಕಡಿಮೆ ಆಗೋ ನಮ್ಗೆ ಏನಾದರೂ ಮಾಡಿ ಅಂತ. ಇದು ಒಬ್ರದಲ್ಲ, ಪ್ರತಿಯೊಬ್ಬರದ್ದು ಒಂದು ರಿಕ್ವೆಸ್ಟ್ ಆಗಿರುತ್ತೆ ಅಲ್ಲಿರೋ ಅಂಥ ಡಾಕ್ಟರ್ಸ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ನರ್ಸ್ ಎಲ್ಲ ಇರ್ತಾರಲ್ಲ ಅವ್ರಿಗೆ. ಸೊ ಅಂಥ ಟೈಮ್ನಲ್ಲಿ ನಮಗೆ ಏನು ಸಜೆಷನ್ ಬರುತ್ತೆ ಕೆಲವು ನರ್ಸ್ಗಳಿಂದ ಅಥವಾ ಡಾಕ್ಟರ್ಸಿಂದ ಅಂದರೆ, ನಿಮಗೆ ಪೇಯ್ನ್ ಕಡಿಮೆ ಫೀಲ್ ಆಗಬೇಕು ಅಂತಂದರೆ ಅನಸ್ತೇಶಿಯಾಗೆ ನೀವು ಪ್ರಿಫರ್ ಮಾಡ್ಬೋದು ಅಂತ ಸಜೆಸ್ಟ್ ಮಾಡ್ತಾರೆ. ಸೊ ಆ ಟೈಮ್ನಲ್ಲಿ ನಾವು ನೋವು ಕಡಿಮೆ ಆದರೆ ಸಾಕು ಅಂತ ಹೇಳಿ ನಾವು ಅದಕ್ಕೆ ತುಂಬ ಜನ ಅದಕ್ಕೆ ಆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಅದ್ರಲ್ಲಿ ನಾನು ಒಬ್ಳು. ಸೊ ಅನಸ್ತೇಶಿಯಾ ನನಗೆ ಕೊಟ್ಬಿಡಿ ಅಂತ. ನನಗೆ ಹೇಗಾಗಿತ್ತು ಅಂದರೆ, ನನಗೆ ಜಸ್ಟ್ ಒಂದು 2-3 ಅವರ್ಸ್ ಆ ಪೇಯ್ನ್ ತಗೊಂಡ್ಬಿಟ್ಟಿದ್ರೆ ನನಗೆ ಡೆಲಿವರಿ ಆಗೋಗಿರ್ತಾ ಇತ್ತು. ಬಟ್ ನಾನು ಅಷ್ಟು ತನಕ ಎಂಡ್ ಟೈಮ್ವರೆಗೂ ಹೋಗಿ ಅವಾಗ ನಾನು ಈ ತಪ್ಪು ಕೆಲಸ ಮಾಡಿದೆ ಅನ್ಸುತ್ತೆ ಇವಾಗ. ಸೊ ಅನಸ್ತೇಶಿಯಾ ಅಂತಂದ್ರೆ ನಾನು ಮಾತಾಡ್ತಾ ಇರೋದು ಎಪಿಡ್ಯೂರಲ್ ಅನಸ್ತೇಶಿಯಾ ಬಗ್ಗೆ. ಸೊ ಇದ್ರ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದರಿಂದ ನಿಮ್ಗೆ ಏನೆಲ್ಲ ಆಗತ್ತೆ, ಸೊ ನೀವು ಅದನ್ನ ಚೂಸ್ ಮಾಡ್ಬೇಕಾ ಬೇಡವಾ, ಆ ಥರ ಡೆಲಿವರಿ ಪೇಯ್ನ್ ಟೈಮಲ್ಲಿ ನೀವು ಯಾವ ರೀತಿ ಒಂದು ಡಿಸಿಷನ್ನ ತಗೊಳ್ಬೇಕು ಅನ್ನೋದನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ, ಆಯ್ತಾ. ಸೊ ವಿಡಿಯೋನ ಅದಕ್ಕೆ ಹೇಳಿದ್ರು, ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ಈ ಹೇಳ್ತಾ ಇರೋ ಒಂದು ಟಾಪಿಕ್ ಯೂಸ್ಫುಲ್ ಇದೆ ಅಂತ ಅನ್ಸಿದ್ರೆ ಮಾತ್ರ ನೀವು ನನಗೆ ಒಂದು ಲೈಕ್ ಕೊಡ್ಬೋದು, ಕಮೆಂಟ್ ಅನ್ನ ನೀವು ಶೇರ್ ಮಾಡ್ಕೊಳ್ಬಹುದು. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಮತ್ತಷ್ಟು ವಿಡಿಯೋಸ್ ಅನ್ನ, ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಈಗ ಬನ್ನಿ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಈ ಅನಸ್ತೇಶಿಯಾ ಎಪಿಡ್ಯೂರಲ್ ಅಂದ್ರೆ ಏನು? ಎಪಿಡ್ಯೂರಲ್ ಅನಸ್ತೇಶಿಯಾ, ನಾರ್ಮಲ್ ಆಗಿ ಅನಸ್ತೇಶಿಯಾ ಅಂತಂದ್ರೆ ಏನು? ಇದೊಂದು ಲೋಕಲ್ ಅನಸ್ತೇಶಿಯಾ, ಆಯ್ತಾ. ಎಪಿಡ್ಯೂರಲ್ ಅನ್ನೋದು ಇದೇನ್ ಮಾಡುತ್ತೆ ಅಂತ ಅಂದ್ರೆ, ನಮ್ಮ ಕೆನಲಿಂದ, ಬರ್ತ್ ಕೆನಲ್ ಏನಿದೆ, ಆ ಬರ್ತ್ ಕೆನಲಿಂದ ಬ್ರೈನ್ಗೆ ಪೇನ್ ಸಿಗ್ನಲ್ ಪಾಸ್ ಆಗುತ್ತೆ ಆ ಟೈಮಲ್ಲಿ, ನಿಮ್ಗೆ ಡೆಲಿವರಿ ಲೇಬರ್ ಟೈಮ್. ಸೊ ಆ ಒಂದು ಬರ್ತ್ ಕೆನಲಿಂದ ಬ್ರೈನ್ಗೆ ಪಾಸ್ ಆಗುವಂತ ಪೇನ್ ಸಿಗ್ನಲ್ ಏನಿದೆ, ಆ ಒಂದು ನರ್ವ್ ಇರುತ್ತಲ್ಲ, ಆ ನರ್ವ್ನ ನಂಬ್ ಮಾಡ್ಬಿಡುತ್ತೆ ಈ ಒಂದು ಎಪಿಡ್ಯೂರಲ್ ಅನಸ್ತೇಶಿಯಾ. ಸೊ ನಿಮ್ಗೆ ಆ ನರ್ವ್ ನಮ್ನೆಸ್ ಆದಾಗ ನಿಮ್ಗೆ ಪೇನ್ ಅಷ್ಟಾಗಿ ಗೊತ್ತಾಗೋದಿಲ್ಲ. ಸೊ ಇದು ನಮ್ಮ ಸ್ಪೈನಲ್ಗೆ ಕೊಡ್ತಾರೆ. ಬ್ಯಾಕ್ ಸೈಡ್ ನಲ್ಲಿ ತೋರಿಸ್ತೀನಿ. ಸೊ ನಮ್ಗೆ ಪೇನ್ ಸಿಗ್ನಲ್ ಏನಿದೆ, ಇಲ್ಲಿ ನಮ್ಗೆ ಬ್ಯಾಕ್ ಸ್ಪೈನಲ್ ಏನಿದೆ, ಇಲ್ಲಿಗೆ ಇಂಜೆಕ್ಟ್ ಮಾಡ್ತಾರೆ ಮೆಡಿಕೇಶನ್ ಅನ್ನ. ಸೊ ಆಗ ಏನಾಗುತ್ತೆ ಅಂತಂದ್ರೆ, ಈ ಸ್ಪೈನಲ್ ಕೂಡ ನಮ್ಗೆ ನಂಬಾಗೋಗುತ್ತೆ, ನಮ್ನೆಸ್ ಆಗ್ಬಿಡುತ್ತೆ ಆ ಇಂಜೆಕ್ಷನ್. ನಿಮ್ಗೆ ಈ ಒಂದು ಅನಸ್ತೇಶಿಯನ ಇಂಜೆಕ್ಟ್ ಮಾಡಿದಾಗ, ಮತ್ತೆ ಈ ಇಂಜೆಕ್ಟ್ ಮಾಡ್ಬೇಕಾದ್ರೂ ಕೂಡ ಎಷ್ಟೋ ಜನಕ್ಕೆ ಹರ್ಟ್ ಆಗುತ್ತೆ. ಅಂದ್ರೆ ಈಗ ಕೆಲವೊಬ್ರಿಗೆ ಕರೆಕ್ಟ್ ಆಗಿ ಅಲ್ಲಿ ಸ್ಪೈನ್ ಕನೆಕ್ಟ್ ಸಿಕ್ಕಿರಲ್ಲ. ಸೊ 2-3 ಟೈಮ್ಸ್ ಟ್ರೈ ಮಾಡಿರ್ತಾರೆ, ನಮಗೂ ಹಾಗೆ ಆಗಿದ್ದು.
ಇಂಜೆಕ್ಟ್ ಮಾಡಿ ತೆಗೆದು ಒಂದು 3 ಟೈಮ್ಸ್ ಪೇನ್ ಆಗೋಯ್ತು. ಸೊ ಅದೆಲ್ಲ ಕೆಲವೊಬ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಕೆಲವೊಬ್ಬರಿಗೆ ಒಂದೇ ಸಲ ಇಂಜೆಕ್ಟ್ ಮಾಡ್ತಾರೆ. ಇದನ್ನ ನಾನು ಭಯಪಡಿಸ್ಬೇಕು ಅಂತ ಹೇಳ್ತಾ ಇಲ್ಲ. ಪ್ಲೀಸ್ ಡೋಂಟ್ ಟೇಕ್ ಇಟ್ ಇನ್ ನೆಗೆಟಿವ್, ಅಂದರೆ ಭಯದ ರೀತಿಯಲ್ಲಿ ಇದನ್ನ ತಗೊಳ್ಬೇಡಿ. ಒಂದು ಅವೇರ್ನೆಸ್ ಕೊಡೋಕ್ಕೋಸ್ಕರ ಇದನ್ನ ನಾನು ಶೇರ್ ಮಾಡ್ತಾ ಇರೋದು. ಸೊ ನಿಮಗೆ ಅಲ್ಲಿ ಇಂಜೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಈ ಪೇನ್ ಏನು ಇದೆಯಲ್ವಾ, ನಿಮ್ಗೆ ಪೇನ್ ಸಿಗ್ನಲ್ ಬರುತ್ತಲ್ಲ, ಸೊ ಆ ನರ್ವ್ನ ಬ್ಲಾಕ್ ಮಾಡಿಬಿಡುತ್ತೆ. ಈ ಒಂದು ಇಂಜೆಕ್ಷನ್ ಕೊಟ್ಟು ನಿಮಗೆ ಒಂದು 10 to 20 ಮಿನಿಟ್ಸ್ ಆದ್ಮೇಲೆ ನಿಮ್ಗೆ ಅದ್ರದ್ದು ಎಫೆಕ್ಟ್ ಗೊತ್ತಾಗುತ್ತೆ. ಅಂದ್ರೆ ಪೇನ್ ನಿಮ್ಗೆ ಅಲ್ಲಿ ತನಕ ಏನು ಒಂದು ಪೇನ್ ನೀವು ಗೋತ್ರೂ ಮಾಡ್ತಾ ಇರ್ತೀರಾ, ಸೊ ಒಂದು ಪೇನ್ ಲೆವೆಲ್, ಹೆವಿ ಲೆವೆಲ್ ಇಂದ ಸ್ವಲ್ಪ ಅದು ಡಿಕ್ರೀಸ್ ಆಗ್ತಾ ಬರುತ್ತೆ. ಅಂದ್ರೆ ನಿಮ್ಗೆ ಕಾಂಟ್ರಾಕ್ಷನ್ ಆಗ್ತಾ ಇರುತ್ತಲ್ಲ, ಸೊ ಆ ಒಂದು ಫೀಲ್ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಅದು ಬಿಟ್ಟು ಎಕ್ಸ್ಟ್ರಾ ನಿಮ್ಗೆ ಈ ಸ್ಪೈನಲ್ ಪೇನ್ ಏನ್ ಬರುತ್ತೆ, ನಿಮಗೆ ನರ್ವ್ ಪೇನ್ ಏನ್ ಬರುತ್ತೆ, ಆ ಟೈಮಲ್ಲಿ ನಿಮಗೆ ಡೆಲಿವರಿ ಲೇಬರ್ ಪೇನ್ ಏನ್ ಬರುತ್ತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಈ ಒಂದು ಎಪಿಡ್ಯೂರಲ್ನ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಏನಾಗುತ್ತೆ ಇದ್ರ ಅಡ್ವಾಂಟೇಜ್ ಅಂತಂದ್ರೆ ಇಷ್ಟೇ, ನಿಮಗೆ ಆ ಒಂದು ಪೇನ್ ಲೆವೆಲ್ ಕಡಿಮೆ ಆಗುತ್ತೆ. ಜಸ್ಟ್ ನಿಮಗೆ ಕಾಂಟ್ರಾಕ್ಷನ್ ಮಾತ್ರ ಫೀಲ್ ಆಗ್ತಾ ಇರುತ್ತೆ, ಪೇನ್ ಲೆವೆಲ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಆವಾಗ ನೀವು ಜಸ್ಟ್ ಕಾಂಟ್ರಾಕ್ಷನ್ಸ್ ಫೀಲ್ ಆಗ್ತಾ ಇರೋದ್ರಿಂದ ನೀವು ಪುಷ್ ಮಾಡೋದಕ್ಕೆ ಮಾತ್ರ ನೀವು ಟ್ರೈ ಮಾಡ್ತಾ ಇರ್ತೀರ, ಬಿಟ್ರೆ ಪೇನ್ ಲೆವೆಲ್ ನಿಮ್ಗೆ ಅಷ್ಟಾಗಿ ಇರೋದಿಲ್ಲ. ಈ ಒಂದು ರೀಸನ್ಗೆ ತುಂಬಾ ಜನ, ಮೋಸ್ಟ್ ಆಫ್ ದ ಪೀಪಲ್, ಇವಾಗ ತುಂಬಾ ಜಾಸ್ತಿ ಆಗಿದೆ ಅನ್ಕೊಂತೀನಿ, ಆಲ್ಮೋಸ್ಟ್ ಒಂದು 7-8 years ಅರೌಂಡ್, ನಿಮಗೆ ಒಂದು ಆವ್ರೇಜ್ ಆಗಿ 8-9 years ಅಂತ ತಗೊಳ್ಬೋದು. 8-9 years ಇಂದ ಈ ತರ ತುಂಬಾ ಜನ ಇದನ್ನ ಗೋತ್ರೂ ಮಾಡಿರ್ತಾರೆ ಅನಸ್ತೇಷಿಯಾ ಸ್ಟೇಜ್ನ. ಸೊ ಆ ಟೈಮಲ್ಲಿ ನಿಮಗೆ ಪೇನ್ ಅಷ್ಟಾಗಿ, ಈಗ ನಾರ್ಮಲ್ ಆಗಿ ಏನು ನೀವು ಅನಸ್ತೇಷಿಯಾ ತಗೊಳ್ದೇನೆ ಆಗುವಂಥ ಪೇನ್ ಲೆವೆಲ್ಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಆ ಪೇನ್ ಲೆವೆಲ್ ತುಂಬಾ ಕಡಿಮೆ ಇರುತ್ತೆ ನಿಮಗೆ. ಯು ವಿಲ್ ಫೀಲ್ ದ ಕಾಂಟ್ರಾಕ್ಷನ್ ಅಂಡ್ ಯು ವಿಲ್ ಜಸ್ಟ್ ಪುಷ್ ಟು ಗೆಟ್ ದ ಬೇಬಿ. ಈಗ ನಾನು ಇದ್ರದ್ದು ಅಡ್ವಾಂಟೇಜ್ ಹೇಳಿದೆ ನಿಮ್ಗೆ ಅಲ್ವಾ, ಇದರಿಂದ ಆಗುವಂತ ಡಿಸ್ಅಡ್ವಾಂಟೇಜ್ ಅಥವಾ ಏನ್ ಹೇಳ್ತಾರೆ ಸೈಡ್ ಎಫೆಕ್ಟ್ಸ್ ಏನಿದೆ ಅದನ್ನು ಕೂಡ ಹೇಳ್ತಾ ಇದ್ದೀನಿ. ಸೊ ನಮಗೆ 3 types ಆಫ್, ನಾನು ಈ ಒಂದು ಸೈಡ್ ಎಫೆಕ್ಟ್ಸ್ ನಲ್ಲಿ 3 ಮೇಜರ್ ಟೈಪ್ಸ್ ಆಗಿ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನ್ ಹೇಳ್ಬೋದು ನಾನು ಅಂತಂದ್ರೆ, ಫಸ್ಟ್ ಥಿಂಗ್ ನಮ್ಗೆ ಲೋ ಲೆವೆಲ್ ಅಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಆಗಬಹುದು ಅಂತ ಅಂದ್ರೆ, ನಿಮಗೆ ನರ್ವ್ ಡ್ಯಾಮೇಜ್ ಆಗುತ್ತೆ. ಸೊ ಅಂದ್ರೆ ಇದು ಸ್ವಲ್ಪ ನೀವು ಫಿಸಿಕಲಿ ಸ್ಟ್ರಾಂಗ್ ಇದ್ರೆ ಐ ಥಿಂಕ್ ಸ್ವಲ್ಪ ನೀವು ಇದನ್ನೆಲ್ಲ ಫೇಸ್ ಮಾಡ್ತೀರಾ, ಅಷ್ಟು ಆ ಲೆವೆಲ್ ಇರೋದಿಲ್ಲ. ಸೊ ಫಿಸಿಕಲಿ ವೀಕ್ ಇರೋರಿಗೆ, ಅದರಲ್ಲೂ ನರ್ವ್ಸ್ ವೀಕ್ ಇರೋರಿಗೆ ಇದು ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ನರ್ವ್ ಡ್ಯಾಮೇಜ್ ಆಗುತ್ತೆ ಫಸ್ಟ್ ಥಿಂಗ್. ಮತ್ತೆ ಪರ್ಸಿಸ್ಟೆಂಟ್ ಆಗಿ ಹೆಡೆಕ್ ಇರುತ್ತೆ, ನಿಮ್ಗೆ ಹೆಡೆಕ್ ಅವಾಗ ಬರೋದು, ಇದೆಲ್ಲ ಲೈಕ್ ಡ್ಯೂರಿಂಗ್ ದಟ್ ಪೀರಿಯಡ್ ಆಲ್ಸೋ, ಮತ್ತೆ ನಿಮ್ಗೆ ಆಫ್ಟರ್ ಡೆಲಿವರಿ ಆಲ್ಸೋ, ಲೈಫ್ ನಿಮ್ಮ ಥ್ರೂಔಟ್ ಲೈಫ್ ಇದನ್ನ ಫೇಸ್ ಮಾಡ್ತೀರಾ ಅಂತ ನಾನು ಹೇಳ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಾವು ಆ ಒಂದು ಪ್ರೆಸೆಂಟ್ ಟೈಮ್ಗೋಸ್ಕರ 1-2-3 hours ಪೇನ್ ತಡ್ಕೊಳ್ಳೋದಕ್ಕೋಸ್ಕರ ಅದನ್ನ ತಗೊಂಡು ಆಮೇಲೆ ಲೇಟರ್ ಆನ್ ಇದನ್ನ ಫೇಸ್ ಮಾಡ್ಬೇಕಾಗತ್ತೆ ಅನ್ನೋದನ್ನ ತಿಳಿಸೋಕ್ಕೋಸ್ಕರ ನಾನು ಇದನ್ನ ಶೇರ್ ಮಾಡ್ಕೊಳ್ತಾ ಇರೋದು. ಸೊ ಇದು ಕಂಪ್ಲೀಟ್ ಆಗಿ ನಾನು ಹೇಳ್ತೀನಿ, ಅದಾದ್ಮೇಲೆ ಇಟ್ಸ್ ಯುವರ್ ಕಾಲ್, ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ನೀವು ಮಾಡ್ಬೋದು. ಸೊ ಮೊದಲನೇದಾಗಿ ನಾನು ಹೇಳ್ದಾಗೆ ಇದರಲ್ಲಿ ಪರ್ಸಿಸ್ಟೆಂಟ್ ಹೆಡೆಕ್ ಇರುತ್ತೆ, ಮತ್ತೆ ನಿಮ್ಗೆ ನರ್ವ್ ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ಲೋ ಬ್ಯಾಕ್ ಡಿಸ್ಕಂಫರ್ಟ್ನೆಸ್ ನಿಮ್ಗೆ ಫೀಲ್ ಆಗ್ತಾ ಇರುತ್ತೆ ಅವಾಗ. ಇದಿಷ್ಟು ನಮ್ಗೆ ಲೋ ಕಾಂಪ್ಲಿಕೇಶನ್ ಬಕೆಟ್ಸ್ ನಲ್ಲಿ ಬರುತ್ತೆ. ಓಕೆ, ಸೊ ಇದು ಓಕೆ ಫೈನ್, ನೀವು ಸ್ವಲ್ಪ ಹೆವಿ ಸ್ಟ್ರಾಂಗ್ ಇದ್ದೀರಾ, ಇದೆಲ್ಲ ಫೇಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಹಾಗಾದ್ರೆ ಇನ್ನ 2 ಯಾವುದು ನಾನು ಹೇಳಿದ್ದು ಅಂತಂದ್ರೆ, ಸೀರಿಯಸ್ ಕಾಂಪ್ಲಿಕೇಶನ್ಸ್, ಸೀರಿಯಸ್ ಲೆವೆಲ್ ಅಲ್ಲಿ ಯಾವ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ. ಇದು ಎಲ್ಲರಿಗೂ ಆಗುತ್ತೆ ಅಂತ ಹೇಳಲ್ಲ, ಎಲ್ಲೋ ಕೆಲವರಿಗೆ ಆಗಬಹುದು. ಎಲ್ಲಿ ಒಂದು ಇಂಜೆಕ್ಟ್ ಮಾಡೋ ಟೈಮಲ್ಲಿ ಏನಾದ್ರೂ ರಾಂಗ್ ಆಗಿ ಆಯ್ತು ಅಂದ್ರೆ ಕೆಲವೊಂದು ಕೇಸಸ್, ರೇರ್ ಕೇಸಸ್, ಆಯ್ತಾ, ಟೆನ್ಷನ್ ಹಾಕೋಬೇಡಿ. ಬಿಕಾಸ್ ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಟೆನ್ಷನ್ ತಗೊಳ್ಬಾರ್ದು, ಅದಕ್ಕೆ ಮತ್ತೆ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅದನ್ನ. ಸೊ ಯಾವುದೇ ಭಯ, ಟೆನ್ಷನ್ ಬೇಡ, ಜಸ್ಟ್ ಫಾರ್ ದ ನಾಲೆಡ್ಜ್ ನೀವು ಇದನ್ನ ತಿಳ್ಕೊಂಡು ಅದ್ರ ಮೇಲೆ ನೀವು ನಿಮ್ಮ ಡಿಸಿಷನ್ ತಗೊಳ್ಬಹುದು. ಸೊ ಸೀರಿಯಸ್ ಕಾಂಪ್ಲಿಕೇಶನ್ ಏನು ಅಂತ ಅಂದ್ರೆ, ನಿಮ್ಗೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೆಕೆಂಡ್ ಥಿಂಗ್, ಸೊ ಎಪಿಡ್ಯೂರಲ್ ಸ್ಪೇಸ್ ಏನಿದೆ ನಿಮ್ಗೆ, ಅಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಕೆಲವೊಬ್ಬರಿಗೆ ತುಂಬಾ ವೀಕ್ ಇದ್ದು, ತುಂಬಾ ಫಿಸಿಕಲಿ ಲೋ ಇರೋರಿಗೆ, ಅಥವಾ
ಅದನ್ನು ಆ ಮೆಡಿಕೇಶನ್ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಪರ್ಮನೆಂಟ್ ಆಗಿ ನಾವು ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದು ಬಿಟ್ಟು ಅದರ್ ಸೈಡ್ ಎಫೆಕ್ಟ್ಸ್ ಯಾವ್ದು ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಅದರ್ ಸೈಡ್ ಎಫೆಕ್ಟ್ಸ್ ಅಂದ್ರೆ ಇದೆಲ್ಲ ಸಣ್ಣ ಪುಟ್ಟದು, ಬಟ್ ನಿಮ್ಗೆ ಆಫ್ಟರ್ ಡೆಲಿವರಿ ಟೈಮ್ ನೀವು ಇದನ್ನ ಅವಾಗ ಟೇಸ್ಟ್ ಮಾಡ್ತಾ ಇರ್ತೀರಾ. ಸೊ ಅದು ಇದು ಮತ್ತೆ ಆ ಟೈಮ್ನಲ್ಲೂ ಕೆಲವ್ರಿಗೆ ಇದು ಗೊತ್ತಾಗುತ್ತೆ. ಯು ಕ್ಯಾನ್ ಫೀಲ್ ದಟ್ ಯಾರಾದ್ರೂ ತಗೊಂಡಿರೋರಿದ್ರೆ ಅವ್ರಿಗಿದು ಅರ್ಥ ಆಗ್ತಾ ಇರುತ್ತೆ ನಮ್ಗೆ ಗೊತ್ತಿರಂಗೆ. ಸೊ ಲೋ ಬಿ ಪಿ ನಿಮ್ಗೆ ಆಫ್ಟರ್ ಈ ಡೆಲಿವರಿ ಅಟ್ಲೀಸ್ಟ್ ಒಂದು 3 to 4 years ಆಫ್ ಟೈಮ್ ಈ ನೀವು ಫುಡ್ಡನ್ನ ಚೆನ್ನಾಗಿ ತಗೊಳ್ಬೇಕು, ತುಂಬಾ ಫಿಸಿಕಲಿ ಕಾನ್ಸಂಟ್ರೇಟ್ ಮಾಡ್ಬೇಕು, ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಆ ಥರ ಸ್ವಲ್ಪ ನೀವು ಮಾಡಿದ್ರೆ ಇದೆಲ್ಲ ಅಷ್ಟಾಗಿ ನಿಮ್ಗೆ ಗೊತ್ತಾಗಲ್ಲ. ಇಲ್ಲ ಅಂತಂದ್ರೆ ಈ ಲೋ ಬಿ ಪಿ ಕಾಣಿಸುತ್ತೆ, ಮತ್ತೆ ಈ ಡಿಸಿನೆಸ್ ಆಗೋದು ಅವಾಗವಾಗ, ಮತ್ತೆ ಈ ಫೀವರ್ ನಿಮ್ಗೆ ಆ ಮೆಡಿಕೇಶನ್ ಟೈಮಲ್ಲಿ ಬಂದರೂ ಬರ್ಬೋದು. ಕೆಲವೊಬ್ಬರಿಗೆ ತುಂಬಾ ರೇರ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ಫೀವರ್ ಬರೋ ಅಂಥದ್ದಿರುತ್ತೆ. ಅದಾದ್ಮೇಲೆ ನಾನು ಹೇಳಿದ ಲೋ ಬಿ ಪಿ ಮತ್ತೆ ಡಿಸಿನೆಸ್ ನಿಮ್ಗೆ ಇರುತ್ತೆ. ಸೊ ನನ್ಗಂತೂ ಇದು ತುಂಬಾ ಇತ್ತು. ಆಲ್ಮೋಸ್ಟ್ ನನಗೆ ಡೆಲಿವರಿ ಆದ್ಮೇಲೆ ಒಂದು 4 to 5 years, ನನ್ನ ಮಕ್ಳಿಗೆ 4 years ಆಗೋ ತನಕನೂ ನನಗೆ ಇತ್ತು ಲೋ ಬಿ ಪಿ. ಇವಾಗ್ಲೂ ಕೂಡ ಅವಾಗವಾಗ ಐ ಕ್ಯಾನ್ ಫೀಲ್ ದಟ್. ಅದಾದ್ಮೇಲೆ ಅವಾಗವಾಗ ಸಿಕ್ ಆಗೋದು, ಮತ್ತೆ ಟೆಂಪ್ರರಿ ಲಾಸ್ ಆಫ್ ಬ್ಲಾಡರ್ ಕಂಟ್ರೋಲ್. ಅಂದ್ರೆ ಇದಂತೂ ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಯಾರೆಲ್ಲ ಅನಸ್ತೇಶಿಯಾ ಫೇಸ್ ಗೋತ್ರೂ ಮಾಡಿರ್ತಾರೆ ಅವ್ರಿಗೆ. ಸೊ ಯೂರಿನ್ ಕಂಟ್ರೋಲ್ ಮಾಡೋದು ಕಷ್ಟ ಆಗತ್ತೆ ಇದರಿಂದ. ಸೊ ನಿಮ್ಗೆ ಮತ್ತೆ ಏನಾದ್ರು ಈ ತುಂಬಾ ಕೋಲ್ಡ್ ಇದ್ದಾಗ ಅಥವಾ ಸೀನ್ ಬಂದಾಗ ಆ ಥರ ಎಲ್ಲ ಆದಾಗ, ಮತ್ತೆ ನಿಮ್ಗೆ ನಾರ್ಮಲ್ ಹೇಳ್ತಾ ಇರೋದು, ನಾರ್ಮಲ್ ಆಗಿದ್ರೆ ನಿಮ್ಗೆ ಅಷ್ಟಾಗಲ್ಲ. ನಾರ್ಮಲ್ ಡೆಲಿವರಿ ಆದವ್ರಿಗೂ ಇದಿರುತ್ತೆ, ಬಟ್ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಯೂರಿನ್ ಕಂಟ್ರೋಲ್ ಅಷ್ಟಾಗಿ ಇರೋದಿಲ್ಲ. ಓಕೆ, ಇದು ಒಂದು ಮೇನ್ ಥಿಂಗ್ ಇದರಲ್ಲಿ ಆಗುವಂತ ಸೈಡ್ ಎಫೆಕ್ಟ್. ಅಂದ್ರೆ ದಿಸ್ ಇಸ್ ದ ಮೇಜರ್ ಅಂತಾನೆ ಹೇಳ್ಬೋದು. ಇದು ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗಿದೆ. ಮತ್ತೆ ಆ ಮೆಡಿಕೇಶನ್ ತಗೊಂಡಂತ ಟೈಮಲ್ಲಿ ನಿಮ್ಗೆ ಆಫ್ಟರ್ ಲೈಕ್ 1 or 2 days ಆ ಥರ ಇಚ್ಚಿ ಸ್ಕಿನ್ ಕೂಡ ಫೇಸ್ ಮಾಡ್ತಾರೆ ಕೆಲವರು. ಸೊ ಅದಕ್ಕೆಲ್ಲ ಅಲ್ಲಿ ಆ ಥರ ಇದ್ರೆ ಅಲ್ಲೇನೆ ಏನಾದ್ರು ನಿಮ್ಗೆ ಸಜೆಷನ್ ಕೊಟ್ಬಿಡ್ತಾರೆ, ಲೈಕ್ ಕ್ರೀಮು ಸಮಥಿಂಗ್ ಏನಾದ್ರು ಅಡ್ವೈಸ್ ಮಾಡ್ತಾರೆ ಅಲ್ಲೇನೆ. ಆ ಥರ ಇತ್ತು ಅಂದ್ರೆ ನೀವೇನಾದ್ರೂ ಇನ್ಫಾರ್ಮ್ ಮಾಡ್ಬಿಡ್ಬೇಕು ಅಲ್ಲೇ ಇರೋವಾಗ. ಸೊ ನಾನು ಈ ಒಂದು ಇನ್ಫಾರ್ಮೇಶನ್ ಇಲ್ಲಿವರೆಗೂ ಏನು ಶೇರ್ ಮಾಡಿದ್ದೀನಿ ಅದರಲ್ಲಿ ನಾನು ನಿಮಗೆ ಹೇಳೋ ಅಂಥದ್ದೇನು ಅಂದರೆ, ಮೇನ್ ಥಿಂಗು ನಿಮಗೆ ಆ ಟೈಮ್ನಲ್ಲಿ ಒಂದು 2-3 hours ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ. ನೀವು ಈ ಅನಸ್ತೇಶಿಯಾ ತಗೊಂಡ್ರೆ ಇನ್ನೊಂದೇನಾಗುತ್ತೆ ಗೊತ್ತಾ? ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ 5 o'clock ಅನ್ಕೊಳ್ಳಿ ಟೈಮು. 5 o'clockಗೆ ನಿಮಗೆ ನೀವು ವಿತೌಟ್ ಅನಸ್ತೇಶಿಯಾ ಡೆಲಿವರಿ ಆಗ್ತಾ ಇತ್ತು ಅಂತಂದರೆ ಈ ಒಂದು ಅನಸ್ತೇಶಿಯಾ ಅದನ್ನ ಏನು ಮಾಡುತ್ತೆ ಅಂದರೆ 2 to 3 hours ಪೋಸ್ಟ್ಪೋನ್ ಮಾಡುತ್ತೆ ನಿಮ್ಮ ಡೆಲಿವರಿ ಟೈಮ್ನ. ಯಾಕಂದರೆ ಪೇನ್ ಲೆವೆಲ್ ಕಡಿಮೆ ಆಗಿರುತ್ತಲ್ಲ, ಸೊ ಕಾಂಟ್ರಾಕ್ಷನ್ಸ್ ಕೂಡ ನಿಮಗೆ ಆ ಲೆವೆಲ್ಗೆ ಇರೋದಿಲ್ಲ. ಸೊ ಅದು ಟೈಮ್ನ ಪುಷ್ ಮಾಡುತ್ತೆ. 2-3 hours ಲೇಟ್ ಆಗಿ ನಿಮಗೆ ಆಗುತ್ತೆ. ಸೊ ಅದಕ್ಕೆ ಹೇಳಿದ್ದು ಒಂದು 2 hours 2-3 hours ನೀವು ನಾರ್ಮಲ್ ಪೇನ್ನ ಬೇರ್ ಮಾಡಿಬಿಟ್ರೆ ನಿಮಗೆ ಈ ಎಲ್ಲ ಒಂದು ಸೈಡ್ ಎಫೆಕ್ಟ್ಸ್ನ ಅನುಭವಿಸುವಂಥ ಕಷ್ಟ ಇರೋದೇ ಇಲ್ಲ. ಸೊ ಅದಾದ್ಮೇಲೆ ಈ ರೀತಿ ನೋಡಿ ಲಾಂಗ್ ಟೈಮ್ ಕುತ್ಕೊಳ್ಳೋಕ್ಕಾಗಲ್ಲ, ಬ್ಯಾಕ್ ಪೇನ್ ಬರ್ತಾ ಇರುತ್ತೆ. ಸೊ ಇದೆಲ್ಲ ಆಗುತ್ತೆ ನಿಮಗೆ. ಇದೆಲ್ಲ ಲೈಫ್ ಲಾಂಗ್ ಇರುತ್ತೆ. ಸ್ಟ್ರಾಂಗ್ ಆಗಿರ್ಬೇಕು ಅಷ್ಟೇ, ಫಿಸಿಕಲಿ ಹೆಲ್ತ್ ವೈಸ್ ಸ್ಟ್ರಾಂಗ್ ಇರಬೇಕು. ಕೆಲವ್ರಿಗೆ ಅದು ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗೋದಿಲ್ಲ. ಸೊ ನಮ್ಮ ಥರ ಏನಾದರೂ ಇತ್ತು ಅಂದರೆ ಪಕ್ಕ ಅದು ಫೀಲ್ ಆಗುತ್ತೆ. ಬಟ್ ಹೆಲ್ತ್ ವೈಸ್ ಸ್ಟ್ರಾಂಗ್ ಆಗಿರೋದಕ್ಕೆ ಸ್ವಲ್ಪ ಆಲ್ ರೇಂಜ್ಗೆ ಗೊತ್ತಾಗಲ್ಲ, ಓಕೆ ಅಂತ ಅನ್ಸುತ್ತೆ. ಸ್ಟಾರ್ಟಿಂಗ್ ಒಂದು 3-4 years ಅಂತೂ ನಿಮ್ಗೆ ಇದೆಲ್ಲ ಸ್ವಲ್ಪ ಒಂದು 50% ಅನ್ಕೊಳ್ಳಿ, ಆ ರೇಂಜ್ಗೆ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ಲೋ ಬ್ಯಾಕ್ ಪೇನ್ ಇರುತ್ತೆ ನಿಮಗೆ ಲೈಫ್ ಲಾಂಗ್. ಅದು ತುಂಬ ಹೆವಿ ಅಲ್ಲ, ಈ ರೀತಿ ಲಾಂಗ್ ಟೈಮ್ ಒಂದು 2 hours 3 hours ಕಂಟಿನ್ಯೂಸ್ ಕೂತಿದ್ರೆ, ಆವಾಗ ನೀವು ಬಾಡಿ ಮೂವ್ಮೆಂಟ್ ಮಾಡದೇ ಇದ್ರೆ ನಿಮಗೆ ಅವಾಗ ಬ್ಯಾಕ್ ಪೇನ್ ಬರ್ತಾ ಇರುತ್ತೆ. ಸೊ ನಿಮಗೆ ಲೆಫ್ಟ್ ಸೈಡ್ ಸ್ಪೈನಲ್ಲಿ ಎಲ್ಲಿ ಕೊಟ್ಟಿರ್ತಾರಲ್ಲ ಅಲ್ಲೇ ನಿಮಗೆ ಅದು ಗೊತ್ತಾಗುತ್ತೆ ಪೇನ್. ಯು ಕ್ಯಾನ್ ಫೀಲ್ ದಟ್. ಸೊ ಅದು ಗೊತ್ತಾಗುತ್ತೆ. ಮತ್ತೆ ನಾನು ಹೇಳಿದಾಗೆ ಲೋ ಬಿ ಪಿ, ಡಿಸಿನೆಸ್ಸು ಇದೆಲ್ಲ ಇರುತ್ತೆ. ಸೊ ಅದಕ್ಕೆ ಈ ಒಂದು ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದು. ನಿಮಗೆಲ್ಲ ಈ ಒಂದು ಬ್ಲಾಗಲ್ಲಿ ನಾನು ಶೇರ್ ಮಾಡಿದಂಥ ಇನ್ಫಾರ್ಮೇಶನ್ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನಿಮ್ಮ ಪ್ರೆಗ್ನೆನ್ಸಿ ಡೆಲಿವರಿ ಟೈಮ್ನಲ್ಲಿದ್ದೀರೋ ಅಥವಾ ಪ್ರೆಗ್ನೆನ್ಸಿ ಟೈಮ್ನಲ್ಲಿದ್ದೀರೋ, ಸೊ ನಿಮಗೆಲ್ಲ ಇದೊಂದು ಇನ್ಫಾರ್ಮೇಶನ್ ಇದ್ದರೆ ನಿಮ್ಮ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಮರಿದೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ,
ಹಾಗೆ ನಿಮ್ಮಲ್ಲಿ ನಿಮ್ಮ ಸರೌಂಡಿಂಗ್ ಅಲ್ಲಿ ಯಾರಾದರೂ ಈ ಒಂದು ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಇದ್ದಾರೋ, ಡೆಲಿವರಿ ಟೈಮ್ ನಲ್ಲಿ ಹತ್ತದಲ್ಲಿ ಇದ್ದಾರೋ, ಸೊ ಅವರಿಗೆಲ್ಲ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ನನ್ನ ಈ ಒಂದು ಬ್ಲಾಗ್ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.